ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ನಮಸ್ಕಾರ. ನಾನು ಜಮೀರುದ್ದೀನ್ ಬಾಬು ಖಾನ್ ಭಗವಾನ್, ವಕೀಲರು, ಇಂಡಿ. ನಾನು ಮೊದಲನೇದಾಗಿ ಈ ಅಬು ನ್ಯೂಸ್ ಚಾನಲ್ಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಅಬು ನ್ಯೂಸ್ ಚಾನಲ್, ಕನ್ನಡ ನ್ಯೂಸ್ ಚಾನಲ್ದವರು ದಿನನಿತ್ಯದ ಸುದ್ದಿ ಸಮಾಚಾರಗಳನ್ನು ಪ್ರಕಟಣೆ ಮಾಡಲು ಇದೊಂದು ಹೊಸ ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ನಮ್ಮ ದೇಶದಲ್ಲಿ ಸಂವಿಧಾನದ ಪ್ರಕಾರ ಸಂವಿಧಾನದ 3 ಸ್ತಂಭಗಳು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಅದರ ಜೊತೆಯಾಗಿಯೇ ನಿಮ್ಮ ಪತ್ರಿಕಾರಂಗ, ಇದು 4ನೇ ಸ್ತಂಭ ಇರ್ತದೆ ಸಂವಿಧಾನದ್ದು. ಇವು 4 ಸ್ತಂಭಗಳು ಯಾವಾಗ ಕರೆಕ್ಟಾಗಿ ಹೋಗ್ತಾವ, ಎಲ್ಲ ಗೌರ್ಮೆಂಟ್ಗಳು ಸರಿಯಾಗಿ ನಡೀತಾವೆ. ನೀವು ಪತ್ರಿಕಾ ರಂಗದ್ದು ಏನು ಕೆಲಸಪ್ಪ ಅಂತಂದ್ರೆ ಪ್ರಶ್ನೆ ಕೇಳೋದು, ಕರೆಕ್ಟ್ ಒಳ್ಳೆಯದಕ್ಕೂ ಯಾರು ಒಳ್ಳೆಯ ಕೆಲಸ ಮಾಡ್ತಾರ ಅವರಿಗೆ ಪ್ರಶಂಸನೆ ಮಾಡೋದು, ಯಾರು ಒಳ್ಳೆಯ ಕೆಲಸ ಮಾಡೋದಿಲ್ಲ ಅವರಿಗೆ ಪ್ರಶ್ನೆ ಕೇಳಿ ಅವರಿಗೆ ಸರಿದಾರಿಗೆ ತಂದು ಒಳ್ಳೆಯ ಕೆಲಸಗಳನ್ನು ಮಾಡುವತ್ತ ಅವರನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳುವುದಕ್ಕೆ ನಿಮ್ಮದು ಪತ್ರಿಕಾ ರಂಗ ಇರ್ತದೆ. ನಿಮ್ಮದು ಪತ್ರಿಕಾ ರಂಗ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಇರ್ತದೆ. ನೀವು ಯಾರ ವಿರುದ್ಧವೂ ಸರಿಯಾದ ಸುದ್ದಿಯನ್ನು ಯಾವುದೇ ಅಂಜಿಕೆ ಅಳುಕಿಲ್ಲದೆ ನೀವು ಕರೆಕ್ಟಾಗಿ ಯಾವುದು ಜೆನ್ಯೂನ್ ಇರ್ತದೆ, ಜೆನ್ಯೂನ್ ಕ್ವಶನ್ಸ್ ಇರ್ತಾವೆ, ಜೆನ್ಯೂನ್ ಇವು ವಿಷಯ ಇರ್ತಾವೆ, ಅದನ್ನು ಎತ್ಕೊಂಡು ಸಮಾಜಕ್ಕೆ ಯಾರು ಒಳ್ಳೆಯ ಕೆಲಸ ಏನು ಮಾಡ್ತದೆ, ಸಮಾಜಕ್ಕೆ ಒಳ್ಳೆಯ ಕೆಲಸ ತಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯತದ ಅದನ್ನು ತಾವು ಮಾಡ್ಕೊತ ಹೋಗಬೇಕು. ಮತ್ತು ನಿಮ್ಮ ಪತ್ರಿಕಾ ಇದೇನು ಅಬು ನ್ಯೂಸ್ ಚಾನಲ್ ಏನೈತಿ ಅದು ಭಾಳ ಬೆಳೀಲಿ. ಎಲ್ಲರೂ ತಮ್ಮ ಪತ್ರಿಕಾ ಈ ರಂಗದಲ್ಲಿ ಯೂಶಲ್ ಆಗಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಯಾಕಂದರೆ ಪ್ರೆಸ್ ಅಂತಂದ್ರೆ ನಿಮಗೆ ಎಲ್ಲ ಸ್ವಾತಂತ್ರ್ಯ ಇರ್ತೈತಿ, ನಿಮ್ಗೆ ಯಾವುದು ತೊಂದರೆ ಬರುವುದಿಲ್ಲ. ಸಪೋಸ್ ಯಾವುದೇ ತೊಂದರೆ ಬತ್ತಂದರೂ ಆ ಕಾನೂನು ಪ್ರಕಾರ ಕಾನೂನಿನ ತೊಡಕುಗಳು ತಮಗೆ ಬಂದರೂ ಅದನ್ನು ನಾನು ನನ್ನ ಕೈಲಾದ ಮಟ್ಟಿಗೆ ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ. ನಾನು ಈ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ದಿನಾಲೂ ಈ ನ್ಯೂಸ್ ಚಾನಲ್ದ ನ್ಯೂಸ್ಗಳನ್ನು ನೋಡ್ತೀನಿ. ಸಾಕಷ್ಟು ಒಳ್ಳೆಯ ನ್ಯೂಸ್ಗಳನ್ನು ಇವರು ಹಾಕ್ತಿದ್ದಾರೆ. ಇವರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಒಳ್ಳೆಯ ಚಾನಲ್ ಅಲ್ಲಿ ಅಂತೇಳಿ ನಾನು ಹಾರೈಸುತ್ತಾ, ಮತ್ತು ತಾವೆಲ್ಲರಿಗೂ ನಾನು ಈ ನ್ಯೂಸನ್ನು ದಿನಾಲೂ ನೋಡಿ ಇವರೇನು ಕೆಲಸ ಮಾಡಕತ್ತಾರ, ಇವು ಒಳ್ಳೆಯ ಕೆಲಸಗಳನ್ನು ಶ್ಲಾಘನೆ ಮಾಡಿ ಇವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ.